2026ಕ್ಕೆ ಭಾರತಕ್ಕೆ ದೊಡ್ಡ ಗಂಡಾಂತರ. ವಿಶ್ವವೇ ನೋಡುವ ಘಟನೆ ಸಂಭವಿಸುತ್ತೆ. ಮೋದಿ ಬಗ್ಗೆ ಬಾಬಾ ವಾಂಗಾ ಭವಿಷ್ಯವಾಣಿ. ನಮಸ್ಕಾರ ವೀಕ್ಷಕರೇ, ಹಿಂದೆಯಾಗಿದ್ದು ಮುಂದೆಯಾಗೋದನ್ನ ತಿಳಿದುಕೊಳ್ಳೋದಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಅದರಲ್ಲೂ ಈ ಭವಿಷ್ಯವಾಣಿಗಳು, ಕಾಲಜ್ಞಾನಗಳನ್ನ ಕೇಳೋದು ಅಂದ್ರೆ ಎಲ್ಲಿಲ್ಲದ ಖುಷಿ. ಮುಂದಾಗೋ ಘಟನೆಗಳನ್ನ ಚಾಚು ತಪ್ಪದೆ ಭವಿಷ್ಯವಾಣಿಗಳನ್ನ ನುಡಿಯೋ ಅದೆಷ್ಟೋ ಜನ ಇದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳು, ಕೈವಾರ ತಾತಯ್ಯ, ತಿಂಥನಿ ಮೌನೇಶ್ವರ, ಕೋಡಿಮಠದ ಶ್ರೀಗಳು, ಹೀಗೆ ಅನೇಕರಿದ್ದಾರೆ. ಅದರಂತೆ ಪಾಶ್ಚಿಮಾತ್ಯದಲ್ಲೂ ಕೂಡ ಭವಿಷ್ಯವಾಣಿಗಳನ್ನ ನುಡಿಯೋರು ಇದ್ದಾರೆ. ಅವರಲ್ಲಿ ಬಾಬಾ ವಾಂಗಾ ಕೂಡ ಒಬ್ರು. ಇವರಿಗೆ ಭಾರತದ ಬಗ್ಗೆ, ಅದರಲ್ಲೂ ಮೋದಿ ಬಗ್ಗೆ ಎರಡನೇ ಬಾರಿ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಮೊದಲು ಹಿಂದೂಸ್ತಾನವನ್ನ ಒಬ್ಬ ಚಾಯ್ವಾಲ ಆಳುತ್ತಾನೆ ಅಂತ ತಮ್ಮ ಭವಿಷ್ಯವಾಣಿಯ ತಾಳೆಗರಿಯಲ್ಲಿ ಬರೆದಿದ್ರು. ಆದ್ರೆ ಈಗ ಇದೇ ಮೋದಿಯವರಿಗೆ 2026 ವರ್ಷ ಗಂಡಾಂತರದ ವರ್ಷ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಬರೀ ಮೋದಿಯಷ್ಟೇ ಅಲ್ಲ, ಭಾರತಕ್ಕೆ 2026 ವರ್ಷ ಭಾರಿ ಸಂಕಷ್ಟದ ವರ್ಷ ಅಂತಿದ್ದಾರೆ. ಹಾಗಾದ್ರೆ ಕಣ್ಣಿಲ್ಲದ ಕುರುಡು ಮಹಿಳೆ ನುಡಿದಿರುವ ಭವಿಷ್ಯವಾಣಿಯಾದ್ರೂ ಏನು? ಭಾರತಕ್ಕೆ ಎದುರಾಗಲಿರುವ ಗಂಡಾಂತರಗಳು ಯಾವ್ಯಾವು ಅನ್ನೋದನ್ನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ಕೊಡ್ತೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಈ ಬಾಬಾ ವಾಂಗಾ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಸುನಾಮಿ, ಭೂಕಂಪ, ಭಯೋತ್ಪಾದಕ ದಾಳಿ, ಯುದ್ಧಗಳ ಬಗ್ಗೆ ಭವಿಷ್ಯ ನುಡಿಯುವ ಬಾಬಾ ವಾಂಗಾ 2025 ಬಗ್ಗೆ ಕೆಲ ಭವಿಷ್ಯವಾಣಿಗಳನ್ನ ನುಡಿದು ಸಂಚಲನ ಸೃಷ್ಟಿಸಿದ್ರು. ಇದುವರೆಗೂ ಬಾಬಾ ವಾಂಗಾರ ಎಲ್ಲ ಭವಿಷ್ಯವಾಣಿಗಳು ನಿಜವಾಗಿವೆ ಅನ್ನೋ ನಂಬಿಕೆ ಇಡೀ ಪಾಶ್ಚಿಮಾತ್ಯ ಅಷ್ಟೇ ಅಲ್ಲ, ಇಡೀ ವಿಶ್ವದ ಜನರಲ್ಲಿ ಇದೆ. ಜುಲೈ 5ರಂದು ಜಗತ್ತಿಗೆ ವಿಪತ್ತು ಸಂಭವಿಸಲಿದ್ದು, ಬಹುಶಃ ಭೂಕಂಪ ಅಥವಾ ಸುನಾಮಿ ದೇಶವನ್ನ ಅಪ್ಪಳಿಸಲಿದೆ ಅಂತ ಭವಿಷ್ಯಗಾರ್ತಿ ಬಾಬಾ ವಾಂಗಾ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅದರಂತೆ ಜುಲೈ 5ರಂದು ಜಪಾನ್ನಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಭೂಕಂಪ ಸಂಭವಿಸಿ ಸುನಾಮಿಯ ಎಚ್ಚರಿಕೆಯನ್ನು ಕೂಡ ನೀಡಲಾಗಿತ್ತು. ಹಾಗೆಯೇ ಜುಲೈ ಮತ್ತು ಆಗಸ್ಟ್ 2025ರಲ್ಲಿ ಜಗತ್ತಿಗೆ ದೊಡ್ಡ ನೈಸರ್ಗಿಕ ವಿಕೋಪವೊಂದು ಬಂದಪ್ಪಳಿಸಲಿದೆ ಅಂತ ಬಾಬಾ ವಾಂಗಾ ಊಹೆ ಮಾಡಿದ್ರು. ಇದೀಗ ಬಾಬಾ ವಾಂಗಾ ಮಾತುಗಳು ಸಂಚಲನ ಸೃಷ್ಟಿ ಮಾಡ್ತಿವೆ. ಬಲ್ಗೇರಿಯನ್ ಭವಿಷ್ಯ ಹೇಳುವ ಬಾಬಾ ವಾಂಗಾ ಅವರು ಹೇಳುವ ಭವಿಷ್ಯವಾಣಿಗಳು ಯಾವಾಗಲೂ ಸುದ್ದಿಯಲ್ಲಿರುತ್ತವೆ. ಅವರ ಅನೇಕ ಭವಿಷ್ಯವಾಣಿಗಳು ನಿಜವಾಗಿವೆ ಅಂತ ಅವರ ಬೆಂಬಲಿಗರು ನಂಬಿದ್ದಾರೆ. ಈಗ ಬಾಬಾ ವಾಂಗಾ ಅವರ ದಿ ಫ್ಯೂಚರ್ ಅನ್ನುವಂತಹ ಪುಸ್ತಕದಲ್ಲಿ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಪ್ರವಾಹ ಸಂಭವಿಸುತ್ತೆ ಅಂತ ಹೇಳುತ್ತಿದ್ದಾರೆ. ಇದರಿಂದಾಗಿ ಆಗಸ್ಟ್ ತಿಂಗಳಲ್ಲಿ ಅನೇಕ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ. ಎಲ್ಲ ಬದಲಾವಣೆಗಳು ಪರಿಸರ, ರೋಗಗಳು ಮತ್ತು ವಿಶ್ವ ರಾಜಕೀಯಕ್ಕೆ ಸಂಬಂಧಿಸಿರಬಹುದು ಅಂತ ಬಾಬಾ ವಾಂಗಾ ಹೇಳಿದ್ದಾರೆ. ಬಾಬಾ ವಾಂಗಾ ಅವರ ಈ ಭವಿಷ್ಯವಾಣಿಯು ನಿಜವಾಗಲಿದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಜಪಾನಿನ ಬಾಬಾ ವಾಂಗಾ ಕೂಡ ಇದೇ ರೀತಿ ಭವಿಷ್ಯವಾಣಿಗಳನ್ನು ನುಡಿದಿದ್ದಾರೆ. ಅವರ ಪುಸ್ತಕವಾಗಿರುವಂತಹ ದಿ ಫ್ಯೂಚರ್ ಅನ್ನುವಂತಹ ಪುಸ್ತಕದಲ್ಲಿ ಆಗಸ್ಟ್ ತಿಂಗಳಲ್ಲಿ ಜಪಾನಿಗೆ ದೊಡ್ಡ ವಿಪತ್ತು ಬಂದಪ್ಪಳಿಸಲಿದೆ ಅಂತ ಹೇಳಿದ್ದಾರೆ. ಜಪಾನ್ನಲ್ಲಿ ಸುನಾಮಿ ಅಪ್ಪಳಿಸಲಿದ್ದು, ಸಮುದ್ರದಲ್ಲಿ 3 ಪಟ್ಟು ಹೆಚ್ಚಿನ ಅಲೆಗಳು ಎದ್ದಿದ್ದು, ಇದು ದೊಡ್ಡ ಹಾನಿಯನ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಜಪಾನಿನ ಬಾಬಾ ವಾಂಗಾ ಅವರ ಈ ಭವಿಷ್ಯವಾಣಿ ಪ್ರಸ್ತುತ ವೈರಲ್ ಆಗ್ತಾ ಇದೆ. ಇದರಿಂದಾಗಿ ಅನೇಕ ಜನರು ತಮ್ಮ ಹೋಟೆಲ್ಗಳು ಮತ್ತು ವಿಮಾನ ಟಿಕೆಟ್ಗಳನ್ನ ಬುಕಿಂಗ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ತಿದ್ದಾರೆ. ಇನ್ನು ಇದಿಷ್ಟೇ ಅಲ್ಲದೆ ಸಾಂಕ್ರಾಮಿಕ ರೋಗ ಯುವಕರ ಮೇಲೆ ತೀವ್ರ ಪರಿಣಾಮ ಬೀರಲಿದೆಯಂತೆ. ಇದರ ಪರಿಣಾಮದಿಂದಾಗಿ ವೃದ್ಧರ ಸಂಖ್ಯೆ ವೇಗವಾಗಿ ಹೆಚ್ಚಾಗುವ ಸಾಧ್ಯತೆ ಇದೆಯಂತ ಬಾಬಾ ವಾಂಗಾ ತಮ್ಮ ಭವಿಷ್ಯವಾಣಿಯಲ್ಲಿ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗದಿಂದ ಮನುಷ್ಯರು ತುಂಬಾ ವೇಗವಾಗಿ ವೃದ್ಧರಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಈ ಮಾರಕ ಕಾಯಿಲೆಯ ಸೋಂಕಿಗೆ ಒಳಗಾದ ಪ್ರತಿಯೊಬ್ಬ ಯುವಕನು ವೃದ್ಧನಾಗ್ಬಿಡ್ತಾನಂತೆ, ಅಂದ್ರೆ ಮುದುಕನಾಗ್ಬಿಡ್ತಾನಂತೆ. ಇದು ವೈರಸ್ನಂತೆ ಇಡೀ ಜಗತ್ತಿಗೆ ಹರಡುವ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಬಾಬಾ ವಾಂಗಾ ತಮ್ಮ ಭವಿಷ್ಯವಾಣಿಯಲ್ಲಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬಾಬಾ ವಾಂಗಾರ ಭವಿಷ್ಯವಾಣಿಗಳ ಪ್ರಕಾರ ಈ ಭಯಾನಕ ವೈರಸ್ ಅತಿ ಶೀಘ್ರದಲ್ಲೇ ಇಡೀ ಜಗತ್ತನ್ನೇ ಸಂಕಷ್ಟಕ್ಕೆ ಸಿಲುಕಿಸಲಿದೆಯಂತೆ. ಇದರಿಂದ ಮಾನವನ ಆಯಸ್ಸು ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇದಲ್ಲದೆ ಕೆಲವು ವರ್ಷಗಳಲ್ಲಿ ಎಲ್ಲಾ ಜನರು ವೃದ್ಧರಾಗಿ ಬಿಡ್ತಾರೆ ಅಂತ ಹೇಳಲಾಗಿದೆ. ಬಾಬಾ ವಾಂಗಾರ ಭವಿಷ್ಯವಾಣಿಯ ಪ್ರಕಾರ 2084ರಲ್ಲಿ ಹವಾಮಾನದಲ್ಲಿ ನೈಸರ್ಗಿಕ ಬದಲಾವಣೆಗಳು ಉಂಟಾಗುತ್ತವೆ. ಇದು ಮಾನವೀಯತೆಗೆ ಮಾರಕವಾಗಬಹುದು, ನೈಸರ್ಗಿಕ ವಿಕೋಪಕ್ಕೆ ಕಾರಣವಾಗಬಹುದು. ಇದರ ನಂತರ ಅಂದ್ರೆ 2080ರ ನಂತರ
ಅತ್ಯಂತ ಅಪಾಯಕಾರಿ ವೈರಸ್ ಬಂದು ಇಡೀ ಮನುಷ್ಯ ಕುಲವನ್ನೇ ತತ್ತರಿಸಿ ಹೋಗುವ ಹಾಗೆ ಮಾಡಬಹುದು. 2020ರಲ್ಲಿ ಹೇಗೆ ಕೊರೋನಾ ವೈರಸ್ ಬಂದಿತ್ತಲ್ಲ, ಅದಕ್ಕಿಂತಲೂ ಭಯಾನಕವಾಗಿರುವಂತಹ ವೈರಸ್ 2080ರಲ್ಲಿ ಬರಲಿದೆಯಂತೆ. ಈ ವೈರಸ್ ಈಗೇನು 1 ಕೋಟಿ ಜನರನ್ನ ಸಾಯಿಸಿದೆಯೋ ಅದಕ್ಕಿಂತಲೂ ಭಯಾನಕವಾಗಿರುವಂತಹ ರೋಗ ಬಂದು ಇಡೀ ಮನುಷ್ಯ ಜನ್ಮ ಇದೆಯಲ್ಲ, ಅಂದ್ರೆ ಮಾನವ ಕುಲದ ಅರ್ಧಕ್ಕೆ ಅರ್ಧ ಜನರು ಸತ್ತು ಹೋಗ್ಬಿಡ್ತಾರೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಇನ್ನು ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳ ಪ್ರಕಾರ 2097ರ ಹೊತ್ತಿಗೆ ಪ್ರಪಂಚದ ಅನೇಕ ಜನರು ಮಾರಕ ವೈರಸ್ನಿಂದ ಸೋಂಕಿಗೆ ಒಳಗಾಗ್ತಾರೆ ಮತ್ತು ಬೇಗನೆ ವೃದ್ಧರಾಗ್ಬಿಡ್ತಾರೆ. ಈ ಹೊಸ ವೈರಸ್ಗೆ ಔಷಧಿ ಕಂಡುಹಿಡಿಯೋದಕ್ಕೆ ಅನೇಕ ವಿಜ್ಞಾನಿಗಳು ಕೆಲವು ವರ್ಷಗಳ ಕಾಲ ಸಂಶೋಧನೆಯನ್ನ ಮುಂದುವರಿಸ್ತಾರೆ. ಅಲ್ಲಿವರೆಗೆ ಈ ಅಪಾಯಕಾರಿ ವೈರಸ್ ಎಲ್ಲರನ್ನ ಕಾಡುತ್ತಲೇ ಇರುತ್ತಂತೆ. 2111ರ ಹೊತ್ತಿಗೆ ಎಲ್ಲ ಮಾನವರು ವೃದ್ಧರಾಗಿರುವ ಸಾಧ್ಯತೆ ಇರುತ್ತೆ. ಇದಾದ ನಂತರ ಪ್ರಪಂಚದಾದ್ಯಂತ ರೋಬೋಟ್ಗಳು ಕೆಲಸ ಮಾಡುತ್ತವೆ. ಇದರ ಜೊತೆಗೆ ಮಾನವ ಜೀವಿತಾವಧಿಯು ಸಂಪೂರ್ಣವಾಗಿ ಕಡಿಮೆಯಾಗುವ ಸಾಧ್ಯತೆ ಇರುತ್ತೆ. ಜೀವಿತಾವಧಿ ಕೇವಲ 20 ವರ್ಷಗಳಷ್ಟು ಬದಲಾಗತ್ತೆ ಅಂತ ಅಂದಾಜು ಮಾಡಿದ್ದಾರೆ ಇದೇ ಕಣ್ಣಿಲ್ಲದ ಕುರುಡು ಮಹಿಳೆ ಬಾಬಾ ವಾಂಗ. ಇನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಯುದ್ಧದ ಬಗ್ಗೆಯೂ ಕೂಡ ಮೊದಲೇ ಬಾಬಾ ವಾಂಗ ಭವಿಷ್ಯವಾಣಿಯನ್ನು ನುಡಿದಿದ್ರು. 2025ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಬಹುದು ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ನುಡಿದಿದ್ರು. ವಿಶೇಷವಾಗಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹಿನ್ನೆಲೆಯಲ್ಲಿ ಈ ಭವಿಷ್ಯವಾಣಿ ನಿಜವಾಗಿದೆ ಅಂತ ಅವರ ಅನುಯಾಯಿಗಳು ಹೇಳುತ್ತಿದ್ದಾರೆ. ಇನ್ನು 2025 ವರ್ಷದಲ್ಲಿ ಭಾರತದ ಅನೇಕ ಕಡೆಗಳಲ್ಲಿ ಭೂಕಂಪ ಸಂಭವಿಸಬಹುದು ಅಂತ ಹೇಳಿದ್ದಾರೆ. ಇನ್ನು 2025ರಲ್ಲಿ ಭಾರತದಲ್ಲಿ ಅನೇಕ ಭೂಕಂಪ ಸಂಭವಿಸಬಹುದು ಅಂತ ಹೇಳಲಾಗಿದೆ. ದೆಹಲಿ, ಬಿಹಾರ, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಂತಹ ಪ್ರದೇಶಗಳಲ್ಲಿ ಭೂಕಂಪದ ಅನುಭವವಾಗಲಿದೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಅದರಂತೆ ಭವಿಷ್ಯವಾಣಿ ನುಡಿತಾ ಇದ್ದಂತೆ ದೆಹಲಿಯ NCRನಲ್ಲಿ ಕಳೆದ 1 ತಿಂಗಳಲ್ಲಿ 8ನೇ ಬಾರಿ ಭೂಕಂಪ ಸಂಭವಿಸಿದೆ. ಪಶ್ಚಿಮ ಬಂಗಾಳ, ಬಿಹಾರದಲ್ಲೂ ಕೂಡ ನಿಗೂಢ ಶಬ್ದಗಳು ಕೇಳಿ ಬರ್ತಾ ಇವೆಯಾ ಅನ್ನುವಂತಹ ವರದಿಗಳು ಆಗ್ತಿದ್ದಾವೆ. ಅದರಂತೆ 2026 ವರ್ಷ ಭಾರತಕ್ಕೆ ದೊಡ್ಡ ಗಂಡಾಂತರ ಇದೆ ಅಂತ ಬಾಬಾ ವಾಂಗ ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಪ್ರಧಾನಿ ಮೋದಿಯವರಿಗೂ ಕೂಡ ಅಷ್ಟೇ. ಪ್ರಧಾನಿ ಮೋದಿಯವರು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಆ ನಿರ್ಧಾರದಿಂದಾಗಿ ಇಡೀ ವಿಶ್ವವೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡತ್ತೆ. ಆ ನಿರ್ಧಾರ ಏನು ಅನ್ನೋದೇ ಗೊತ್ತಿಲ್ಲ, ಇನ್ನೂವರೆಗೂ ಕೂಡ ನಿಗೂಢವಾಗಿದೆ. ಅದರಂತೆ ಪ್ರಾಕೃತಿಕ ವಿಕೋಪಗಳು, ರಾಜಕೀಯ ವಿಪ್ಲವಗಳು, ಹೀಗೆ ಅನೇಕ ಘಟನೆಗಳು ಭಾರತದಲ್ಲಿ ಸಂಭವಿಸುತ್ತವೆ. ಈ ಭಾರತದಲ್ಲಿ ಸಂಭವಿಸ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು 2026ರ ಹೊತ್ತಿಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಆ ನಿರ್ಧಾರದಿಂದಾಗಿ ಇಡೀ ವಿಶ್ವವೇ ಶಾಕ್ಗೆ ಒಳಗಾಗತ್ತೆ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಆದರೆ 2025 ಸೆಪ್ಟೆಂಬರ್ನಲ್ಲಿ 75 ವರ್ಷಕ್ಕೆ ಕಾಲಿಡ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಪ್ರಧಾನಿ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನುವಂತಹ ಸುದ್ದಿಯೂ ಕೂಡ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಅದರಂತೆ ಯೋಗಿ ಆದಿತ್ಯನಾಥ್ ಅವರು ಮುಂದಿನ PM ಆಗ್ತಾರೆ, ಅಂದ್ರೆ ಪ್ರಧಾನಿಗಳಾಗ್ತಾರೆ ಅನ್ನುವಂತಹ ಸುದ್ದಿಯೂ ಕೂಡ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಹಿಂದೆ ಇದ್ದುಕೊಂಡು ದೇಶವನ್ನ ನಡೆಸ್ತಾರೆ. ಹೆಂಗೆ ಅಂತಂದ್ರೆ ಸೋನಿಯಾ ಗಾಂಧಿ ಅವರು ಹೇಗೆ ಮನಮೋಹನ್ ಸಿಂಗ್ ಅವರನ್ನ ನಡೆಸ್ತಾ ಇದ್ರೋ ಅದೇ ತೆರನಾಗಿ ಯೋಗಿ ಆದಿತ್ಯನಾಥ್ ಅವರನ್ನ ಪ್ರಧಾನಿಯನ್ನಾಗಿ ಮಾಡಿ ದೇಶವನ್ನ ಮುನ್ನಡೆಸ್ತಾರೆ ಪ್ರಧಾನಿ ನರೇಂದ್ರ ಮೋದಿಯವರು ಅಂತ ಹೇಳಲಾಗ್ತಾಗಿದೆ. ಅದೇನೇ ಆಗಲಿ, ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮೋದಿ ಯೋಗಿ ಇಬ್ರು ಸೇರ್ಕೊಂಡು ದೇಶವನ್ನ ಆಳಿದ್ರೆ ಮುಂದಿನ ದಿನಗಳಲ್ಲಿ ಹೇಗಿರತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇದಾಗಿತ್ತು ಬಾಬಾ ವಾಂಗ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.